ದೇವರನ್ನಲ್ಲ, ನಮ್ಮನ್ನು ಆಶೀರ್ವದಿಸುವಂತ ದೇವರನ್ನ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಅನೇಕರಿಗೆ ಸಾಕ್ಷಿ ಹೇಳಬೇಕಾದ್ರೆ ಕಾರಣ, ನೀ ಬಡ ಸ್ಥಿತಿಯಿಂದ, ಸಾಲದಿಂದ, ಸಂಕಷ್ಟದಿಂದ, ವ್ಯಾಧಿಯಿಂದ ದೇವರು ಬಿಡಿಸಿದನೆಂಬ ಅನೇಕರಿಗೆ ಸಾಕ್ಷಿ ಹೇಳುವಂತೆ ದೇವರು ನಮ್ಮನ್ನು ನಿಲ್ಲಿಸಿದ್ದಾರೆ. ಆಮೇಲೆ ಎಫೆಸರ ಪುಸ್ತಕ 4ನೇ ಅಧ್ಯಾಯ 25-27ನೇ ವಾಕ್ಯ, ನೀವು ಒಬ್ಬರಿಗೊಬ್ಬರು ಸುಳ್ಳಾಡೋದನ್ನ ಬಿಟ್ಟು ಬಿಡ್ರಿ. ಒಬ್ಬರಿಗೊಬ್ಬರು ಸುಳ್ಳಾಡೋದನ್ನ ಬಿಟ್ಟು ಬಿಡ್ರಿ. ಕೆಲವ್ರು ನೋಡಿ, ಕಾಸಿದ್ರು ಇಲ್ಲ ಅಂತಾರೆ. ಫೋನಲ್ಲೂ ಇರುತ್ತೆ, ಬ್ಯಾಗಲ್ಲಿ ಇರುತ್ತೆ, ಅಕೌಂಟಲ್ಲಿ ಇರುತ್ತೆ, ಎಲ್ಲ ಇರ್ತದೆ. ದುಡ್ಡೇ ಇಲ್ಲ ಸರ್. ಕಷ್ಟ ಮೇಲೆ ಕಷ್ಟ ಸರ್. ಇವನು ಏನ್ ಗೊತ್ತಾ, ಇವನಿಗೆ ತೊಂದರೆ ಏನು ಗೊತ್ತಾ, ಊರು ಕೊಡ್ತಾನೆ, ಜಾತ್ರೆ ಕೊಡ್ತಾನೆ, ಮತ್ತೊಂದು ಕೊಡ್ತಾನೆ, ದೇವ್ರಿಗೆ ಕೊಡಲ್ಲ. ಅದಕ್ಕೆ ಇವನಿಗೆ ದೊಡ್ಡ ಬಾಧೆ. ಇವನಿಗೆ ಆಶೀರ್ವಾದ ಏನಿಲ್ಲ. ಯಾಕೆ ಗೊತ್ತಾ?